ಹಾಯ್ ಹಲೋ ನಮಸ್ಕಾರ. ನಾನು ನಿತಿನ್ ಶೆಟ್ಟಿ. ನಾನು ನಿನ್ನೆ ಸಿಎಂ ಕಪ್ ಟೂರ್ನಮೆಂಟ್‌ಗೆ ಹೋಗಿದ್ದೆ. ಇದರಲ್ಲಿ ಲೋಕಿ ಅವರು ಭಾಗಿಯಾಗಿದ್ರು. ಲೋಕಿ ಅವರು ನಾನು ಟಿವಿನಲ್ಲಿ ವರ್ಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನನ್ನ ಜೊತೆಗೇನೆ ಕೆಲಸ ಮಾಡ್ತಾ ಇದ್ರು. ಸೊ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೋಗಿದ್ದೆ. ಇದು ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಂಗಳದಲ್ಲಿ ನಡೀತಾ ಇರುವಂತಹ ಟೂರ್ನಮೆಂಟ್ ಇದು. ನೈನ್ ಡ್ರೀಮ್ಸ್ ಸಂಸ್ಥೆಯ ವಿನೂತನ ಪರಿಕಲ್ಪನೆಯಲ್ಲಿ ಈ ಒಂದು ಸಿಎಂ ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಗಿದೆ. ಈ ಒಂದು ಟೂರ್ನಮೆಂಟ್ ಪ್ರೆಸ್ ಕ್ಲಬ್ ಮುಂದಾಳತ್ವದಲ್ಲಿ ನಡೀತಾ ಇದೆ. ಮಂಜು ಅವರ ನೇತೃತ್ವ ಹಾಗೂ ಸುನೀಲ್ ಧರ್ಮಸ್ಥಳ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಈ ಇವೆಂಟ್ ನಡೀತಾ ಇದೆ. ನಿನ್ನೆ ಹಾಗೂ ಇವತ್ತು ಇದರಲ್ಲಿ ಜನಪ್ರತಿನಿಧಿಗಳು, ಐಎಎಸ್ ಅಧಿಕಾರಿಗಳು, ಸಚಿವಾಲಯದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ವೈದ್ಯರು, ಸ್ಯಾಂಡಲ್ವುಡ್ ತಾರೆಯರು ಹಾಗೇನೆ ಪತ್ರಕರ್ತರು ಜೊತೆಯಾಗಿ ಆಡ್ತಾ ಇರುವಂತಹ ಕ್ರೀಡಾಕೂಟ ಇದು. ಲೀಡರ್ಸ್ ಪ್ಲೇ ಫ್ರೆಂಡ್ಶಿಪ್ ವಿನ್ ಎನ್ನುವಂತಹ ಘೋಷವಾಕ್ಯದೊಂದಿಗೆ ಈ ಒಂದು ಟೂರ್ನಮೆಂಟ್ ಆರಂಭವಾಗಿದೆ. ಈ ಒಂದು ಟೂರ್ನಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ, ಶಾಸಕರಾದ ಶರತ್ ಬಚ್ಚೇಗೌಡ, ಡಾಕ್ಟರ್ ಮಂತರ್ಗೌಡ, ಮಾಜಿ ಶಾಸಕರಾದ ನಾರಾಯಣಸ್ವಾಮಿ ಹೀಗೆ ಹಲವರು ಕೂಡ ಭಾಗಿಯಾಗಿದ್ರು. ಇನ್ನು ದಿವ್ಯ ಉರುಡುಗ, ಮನೋರಂಜನ್ ರವಿಚಂದ್ರನ್, ರವಿಚೇತನ್, ಇಮ್ರಾನ್ ಸರ್ದಾರಿಯಾ, ಬೆಂಗಳೂರು ಡಿಸಿ ಜಗದೀಶ್ ಅವರು ಕೂಡ ಆಡಿ ಈ ಒಂದು ಟೂರ್ನಮೆಂಟ್ ನ ಮೆರುಗನ್ನು ಹೆಚ್ಚಿಸಿದ್ರು. ಜೊತೆಗೆ ಈ ಟೂರ್ನಮೆಂಟ್ ನಲ್ಲಿ ಬೇರೆ ಬೇರೆ ರಂಗದವರು ಸೇರಿ ಆಡ್ತಾ ಇರೋದ್ರಿಂದ ಈ ಒಂದು ಟೂರ್ನಮೆಂಟ್ ನ ಮೆರುಗು ಮತ್ತಷ್ಟು ಹೆಚ್ಚಾಗಿದೆ. ನೀವೇ ನೋಡ್ದಂಗೆ ಒಂದು ಹೈ ವೋಲ್ಟೇಜ್, ಹೈ ಎನರ್ಜೆಟಿಕ್, ಹೈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಲ್ಲಿ ಗೇಮ್ಸ್ ನಡೀತಾ ಇದೆ. and the best thing is so many people coming together and creating those energies are really exciting. And cinema industry in the IPS, IAS, politicians, doctors, that's the uniqueness of this event ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. And that's where we are networking, so that is very interesting ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿಯಾಗಿ ಇವ್ರ ಈವೆಂಟಿಗೆ ನೀವು ಪ್ರಿಪೇರ್ ಆಗಿದ್ರಿ? Actually it's a routine event. Yes, CM Cup ಅನ್ನೋದು ನಮಗೆ ತುಂಬ one very big responsibility that they've invited us, but with at the same time regularly ನಾವು ಪ್ರಾಕ್ಟೀಸ್ ಅಲ್ಲಿ ಇರೋದ್ರಿಂದ it was more easier for us to be on the court ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾರ್ಮಲಿ ಸೆಲೆಬ್ರಿಟೀಸ್ ಜೊತೆ ಒಂದೊಂದು ಟೂರ್ನಮೆಂಟ್ಸ್ ಆಗ್ತಾ ಇರೋದು ಕಾಮನ್, ಬಟ್ ಇವಾಗ ಮಿಕ್ಸ್ಡ್ ಇದು. They all play really well. ಡಾಕ್ಟರ್ಸ್ ಇದ್ದಾರೆ. They all play really well and very dedicated performers ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Not only players, they're very good performers. ಅದು ಇಷ್ಟ ಆಗ್ತಾ ಇದೆ. And their intensity, precision and all is perfect. So ಅದು ನನಗೂ ಹೊಸದು ಈ ಸತಿ ಇಲ್ಲಿ ಆಡುವಾಗ. And I'm really enjoying it. ಕೆಲವರು ಪ್ರಾಕ್ಟೀಸ್ ಮಾಡಕ್ಕೆ ಬಂದರು, ಬಟ್ ವಾಟ್ ಈಸ್ ವೆರಿ ಬ್ಯೂಟಿ ಥಿಂಗ್ ಓವರ್ ಹಿಯರ್ ಇಸ್ ದ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುವಾಗ ಮ್ಯಾಚ್ ಆಗುತ್ತೆ, ಕೆಲವು ಸತಿ ಮ್ಯಾಚ್ ಆಗಲ್ಲ. ಬಟ್ ದ ಬ್ಯೂಟಿಫುಲ್ ಥಿಂಗ್ ಇಸ್ ದ್ಯಾಟ್ ಓನ್ಲಿ ವಿ ಆರ್ ಪ್ಲಾನಿಂಗ್ ಟು ಮೇಕ್ ದ ಫ್ರೀಕ್ವೆನ್ಸೀಸ್ ವರ್ಕ್ ಈಚ್ ಅದರ್ ಆ್ಯಂಡ್ ವಿ ಆರ್ ಪ್ಲೇಯಿಂಗ್. ಥ್ಯಾಂಕ್ ಯು ವೆರಿ ಮಚ್. Roll out. Ready, 8-6. Roll out. 8-6 play. Very not. 1-3. 2-3 Sudhakar Korea partnership. Imran Sardaria is here. 4-2 ಈ ಟೂರ್ನಮೆಂಟು ಒಂದು ಸ್ಪೆಷಲ್ ಟೂರ್ನಮೆಂಟು. ಮೊದಲನೇದಾಗಿ CM ಕಪ್ ಅಂತ ಒಂದು ಸ್ಪೆಷಲ್ಲು. ಎರಡನೇ ಸ್ಪೆಷಲ್ ಏನಂದರೆ ಎಲ್ಲ ಡಿಪಾರ್ಟ್ಮೆಂಟ್ನ ಸೇರಿಸಿ ಒಂದು ಟೀಮ್ ಮಾಡಿದ್ದಾರೆ. ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು, IAS ಆಫೀಸರ್ಸು, KS ಆಫೀಸರ್ಸು, ಡಾಕ್ಟರ್ಸು, ಫಿಲ್ಮ್ ಆ್ಯಕ್ಟರ್ಸು, ಇನ್ಫ್ಲೂಯೆನ್ಸರ್ಸ್ನ, ಸೊ ಎಲ್ಲರನ್ನೂ ಸೇರಿಸಿ ಈಕ್ವಲಾಗಿ ಟೀಮ್ಸ್ ಮಾಡಿದ್ದಾರೆ. ಅದೊಂದು ವಿಶೇಷವಾದದ್ದು. ಯಾಕಂದ್ರೆ ನಾವು ಎಷ್ಟೋ ಸಿನಿಮಾ ಟೂರ್ನಮೆಂಟ್ಸ್ನ ಆಡಿದ್ದೀವಿ, ನಾವೇ ಚೆನ್ನಾಗಿ ಆಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಬಟ್ ನಮಗಿನ್ನ ಚೆನ್ನಾಗಿ ಆಡೋರು ಇದ್ದಾರೆ ಅಂತ ಇಲ್ಲಿ ಈ ಒಂದು CM ಕಪ್ಪಿಗೆ ಬಂದಮೇಲೆ ಗೊತ್ತಾಯಿತು. ಅಂದರೆ ಅವ್ರ ಡಿಪಾರ್ಟ್ಮೆಂಟ್ ಮೇಲೆ ಕೆಲವರಿಗೆ ಏನೋ ಆ ಸ್ಪೋರ್ಟ್ಸ್ ಕೋಟಾ ಮೇಲೆ ಕೆಲಸ ಸಿಕ್ಕಿರುತ್ತೆ, ಮತ್ತೊಂದು ಏನೇನೋ ಇರ್ತದೆ ಅವ್ರದ್ದು. ಅದು ಓಕೆ,
ಬಟ್ ಎಲ್ಲ ಸೇರಿಸಿ ಆಡೋದು ಇದೆಯಲ್ಲ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ, ರಿಲೇಷನ್ ಬೆಳೆಯುತ್ತೆ. ಅವರು ನಮಗಿನ್ನ ಚೆನ್ನಾಗಿ ಆಡ್ತಾ ಇರ್ತಾರೆ, ಆಟ ಕಲಿಯೋಷ್ಟು ನಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಓವರಾಲ್ ಚೆನ್ನಾಗಿ ಮಾಡಿದ್ದಾರೆ ಮಂಜು ಆ್ಯಂಡ್ ಟೀಮ್. ಫಸ್ಟ್ ಟೈಮು ಇಂಥ ಒಂದು ದೊಡ್ಡ CM ಕಪ್ನ ಆರ್ಗನೈಸ್ ಮಾಡಿದ್ದಾರೆ. CM ಕಪ್ ಅನ್ನೋದನ್ನು ಫಸ್ಟ್ ಇದ್ದೇ ಪ್ರೆಸ್ ಕ್ಲಬ್ಬಿಂದ ಒಂದು ಮಾಡಿದರು, ಅದು ಟ್ರೈಲರ್ ಬಿಟ್ಟಿದ್ರು. ಸೊ ಈಗ ಸಿನಿಮಾ ಬಿಟ್ಟಿದ್ದಾರೆ, ಅಂದರೆ CM ಕಪ್ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದು ಫಸ್ಟ್ ಡೇ ನಮ್ಮ ಟೀಮ್ ನಾನು ಎಲೈಟ್ ಟೀಮ್ಗೆ ಆಡ್ತಾಯಿದ್ದೀವಿ. ಪ್ರಸನ್ನ ಸರ್ ಅದಕ್ಕೆ ಓನರು. ಈಗ ನಾವು 3 ಮ್ಯಾಚ್ ಗೆದ್ದಿದ್ವಿ, 6 ಪಾಯಿಂಟ್ಸ್ ಆಗಿದೆ. ಸೊ ಈ ನೆಕ್ಸ್ಟು ಇನ್ನೊಬ್ಬರ ಮೇಲೆ ಇದೆ. ಸೊ ಅದು ಎಷ್ಟು ಪಾಯಿಂಟ್ಸ್ ಬರುತ್ತೆ ಅನ್ನೋದು ನೋಡಬೇಕು. ಓವರಾಲ್ ಐ ಥಿಂಕ್ ಇಟ್ ಬಿ ಎ ಸಕ್ಸಸ್ಫುಲ್ ಟೂರ್ನಮೆಂಟ್. ಒಳ್ಳೆ ಪ್ರಯತ್ನ. ಇನ್ನು ಒಂದು ಟೀಮಲ್ಲಿ 16 ಜನ ಇದ್ದಾರೆ, ಬೇರೆ ಬೇರೆ ಕ್ಯಾಟಗರಿಯಿಂದ ಬಂದಿರ್ತಾರೆ. ಯಾವ ರೀತಿಯಾಗಿ ನೀವು ಟೀಮ್ ಬಿಲ್ಡ್ ಮಾಡೋದಕ್ಕೆ ಸ್ಟ್ರಾಟಜೀಸನ್ನ ಪ್ಲಾನ್ ಮಾಡ್ಕೊಂಡಿದ್ರಿ? ಕಷ್ಟ ಆಗುತ್ತೆ, ನಮಗೆ ಹೆಂಗೆ ಕಷ್ಟ ಆಯಿತು ಎಲ್ಲ ಟೀಮು ಕಷ್ಟ ಆಗುತ್ತೆ. ಯಾಕಂದರೆ ಆಫೀಸರ್ಸು ಅವ್ರ ಕೆಲಸದ ಒತ್ತಡದಲ್ಲಿ ಬಂದು ಆಡೋದು ಕಷ್ಟ ಆಗುತ್ತೆ. ಆದರೂ ಕೆಲವರು ಬಂದಿದ್ದಾರೆ, ಕೆಲವು ಟೈಮ್ ಮಾಡ್ಕೊಂಡಿದ್ದಾರೆ, ಕೆಲವು ಪ್ರಾಕ್ಟೀಸ್ ಮಾಡಿದ್ದಾರೆ, ಕೆಲವು ಬೇರೆ ಬೇರೆ ಊರಿಂದ ಬರಬೇಕು, ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಲ್ಲರ ಕಮಿಟ್ಮೆಂಟ್ ಅಂತೂ ಇದೆ. ಬಟ್ ಒತ್ತಡದಿಂದ ಕೆಲವರು ಇವತ್ತೇ ಬಂದು ಆಡಿದ್ದಾರೆ, ಕೆಲವರು ನಾಳೆ ಬರ್ತಾ ಇದ್ದಾರಂತೆ. ಸೊ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಕೋಚ್ಗೆ ಮತ್ತು ಓನರ್ಗೆ, ಯಾರ್ಯಾರು ಕಾಂಬಿನೇಷನ್ಸ್ ವರ್ಕೌಟ್ ಮಾಡೋಕೆ. ಯಾಕಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇರ್ತಾರೆ, ಬಟ್ ಕೋಆರ್ಡಿನೇಷನ್ಸ್ ಇಲ್ಲ ಅಂದಮೇಲೆ ಈಗ ಸಿಂಗಲ್ಸ್ ಈಸ್ ಓಕೆ, ಬಟ್ ಮಿಕ್ಸ್ ಡಬಲ್ಸು, ವುಮೆನ್ಸ್ ಡಬಲ್ಸು, ಮೆನ್ಸ್ ಡಬಲ್ಸು ಇವೆಲ್ಲ ಆಡ್ಬೇಕಾದ್ರೆ ಕೋಆರ್ಡಿನೇಷನ್ ವೆರಿ ಇಂಪಾರ್ಟೆಂಟ್. ಸೊ ಜೊತೆಗೆ ಆಡಿದ್ರೇ ನಿಮ್ಗೆ ಅದು ಆಟ ಬರೋದು. ಅದೊಂದು ನಮ್ಮ ಟೀಮ್ ಅಂತಲ್ಲ, ಎಲ್ಲ ಟೀಮು ಕಷ್ಟ ಆಗಿದೆ ಇದು, ಬಟ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಇಂಡಿವಿಜುವಲ್ ಆಗಿ ಯಾವ ರೀತಿ ಪ್ರಿಪೇರ್ ಆಗಿದೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್? ಸರ್ ರೆಗ್ಯುಲರ್ ನಾನು ಶಟ್ಲ್ ಆಡ್ಕೊಂಡೇ ಬಂದಿದ್ದೀನಿ. ಅಪ್ಪು ಕಪ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸಿನಿಮಾ ಕಪ್ಸು ಆಡಿದ್ದೀವಿ, ಗೆದ್ದಿದ್ದೀವಿ. ಸೊ ನಂಗೆ ಟಚ್ ಇದೆ. ಆಮೇಲೆ ಶೂಟಿಂಗ್ ಇಲ್ಲ ಅಂದರೂ ಅಟ್ಲೀಸ್ಟ್ ವಾರಕ್ಕೆ 2 ಸಲ ಅಂತ ನಾನು ಶಟ್ಲ್ ಆಡ್ತೀನಿ. ಕ್ರಿಕೆಟ್ ಒಂದು ವಾರಕ್ಕೆ 2 ಸಲ ಕ್ರಿಕೆಟ್ ಆಡ್ತೀನಿ ಶೂಟಿಂಗ್ ಇಲ್ದಿರೋ ಟೈಮಲ್ಲಿ. ಸೊ ಬೇಸಿಕ್ಲಿ ನಾನು ಸ್ಪೋರ್ಟ್ಸ್ ಅಂದ ತಕ್ಷಣ ರವಿ ಚೇತನ್ ಇಸ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಎನಿ ಆರ್ಗನೈಸರ್. ಸೊ ಪ್ರೀತಿಯಿಂದ ಕರೆದ್ರೆ ಪ್ರೀತಿಯಿಂದ ಹೋಗಿ ನಾನು ಆಡ್ತೀನಿ. ಥ್ಯಾಂಕ್ ಯು. Having me here, Manju and the whole team. Quite great job. It's always a nice scene to see all the celebrities actually playing for win, you know. So that kind of brings out the actual. 3-4 ಒಳ್ಳೆಯ ಸ್ಕೋರಿ. ಬಹಳ ಅದ್ಭುತವಾದ ನಾಟಕ ಪ್ರದರ್ಶನ ಉಭಯ ಆಟಗಾರರು. ಒಳ್ಳೆಯ ಶಾಟ್ಗಳು. ಸೊ ಯಾವುದೇ ನಷ್ಟ ಉತ್ತಮವಾದಂತಹ ದಯವಿಟ್ಟು ಕ್ರೀಡಾಭಿಮಾನಿಗಳು ಚಪ್ಪಾಳೆ ಮೂಲಕ ಉಭಯ ಆಟಗಾರರನ್ನ ಪ್ರೋತ್ಸಾಹಿಸಬೇಕು. ಅತ್ಯುತ್ತಮವಾದಂತಹ ಆಟದ ಪ್ರದರ್ಶನ ಬರ್ತಾ ಇದೆ ಇಲ್ಲಿ ಇಬ್ಬರು ಡಿಫೆನ್ಸ್ ಕಡೆಯಿಂದ. 5-4 ಈ CM ಕಪ್ ಬ್ಯಾಡ್ಮಿಂಟನಲ್ಲಿ ಟೋಟಲ್ 8 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ. ಅದರಲ್ಲಿ ನಮ್ಮದು ಇನ್ಸ್ಪೈರ್ ಟೀಮು. ನಮ್ಮ ಟೀಮಲ್ಲಿ ಈಗಾಗಲೇ ಆಲ್ರೆಡಿ ನಾವು 3 ಗೇಮನ್ನು ವಿನ್ ಆಗಿದ್ದೀವಿ. ಇನ್ನೂ ನಮಗೆ ಹೋಪ್ ಇದೆ, ಇನ್ನೂ ನಮ್ಮ ರಿಮೈನಿಂಗ್ ಗೇಮಲ್ಲಿ ವಿನ್ ಆಗ್ತೀವಿ ಅಂತ. ಈ ಸಾರಿ ಬ್ಯಾಡ್ಮಿಂಟನಲ್ಲಿ ಇನ್ಸ್ಪೈರ್ ಟೀಮು 100% ವಿನ್ ಆಗ್ತೀವಿ ಅಂತ ಕಾನ್ಫಿಡೆಂಟ್ ಇದೆ. ಜೊತೆಗೆ ಇದೊಂದು ವಿನೂತನವಾದಂತಹ ಬ್ಯಾಡ್ಮಿಂಟನ್ ಗೇಮ್ಸ್ ನಡೀತಾ ಇದೆ. ಇಲ್ಲಿ ಎಲ್ಲ ಪ್ಲೇಯರ್ಸು ಕೂಡ ವೆರಿ ಹ್ಯಾಪಿಯೆಸ್ಟ್ ಮತ್ತು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆಲ್ ಪ್ಲೇಯರ್ಸ್ಗೆ ಒನ್ಸ್ ಅಗೇನ್ ವಿಶ್ ಯು ಬೆಸ್ಟ್ ಆಫ್ ಲಕ್.